ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡ್ತಾ ಇದ್ದೀರಾ ಮಟನ್ ಚಾಪ್ಸ್ ಹೇಗೆ ಮಾಡೋದಂತ. ಈಸಿಯಾಗಿರುತ್ತೆ ಇದು. ಏನಿಲ್ಲ, ಒಂದು ಅರ್ಧದಿಂದ ಮುಕ್ಕಾಲು kg ಚಿಕನ್ ತೊಗೊಂಡಿದ್ವಿ, 2 ಗೆಡ್ಡೆ ಸ್ಲೈಸಾಗಿ ಈರುಳ್ಳಿ ಹೆಚ್ಕೊಂಡಿದ್ವಿ, ಟೊಮೊಟೊ ಒಂದು ಅರ್ಧ, ಅದು 2 ಟೊಮೊಟೊ ತೊಗೊಂಡಿದ್ವಿ, ಮೆಣಸು ಒಂದು ಮುಷ್ಟಿಯಷ್ಟು, 2 ಗೆಡ್ಡೆ ಬೆಳ್ಳುಳ್ಳಿನ ಹೆಸರು ತೊಗೊಂಡಿದ್ವಿ, 2 ಇಂಚು ಶುಂಠಿ, 4ರಿಂದ 9 ಹಸಿಮೆಣಸಿನ್ಕಾಯಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿಯಷ್ಟು ಹುರ್ಗಡ್ಲೆ, ಒಂದು ಅರ್ಧ ಹೋಳಷ್ಟು ಆಮೇಲೆ ಏನಂತಾರೆ ಕಾಯಿ, ಅದನ್ನು ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ, 2 ಚಕ್ಕೆ, 4 ಲವಂಗ, ಇಷ್ಟನ್ನು ತೊಗೊಂಡಿದ್ವಿ. ಕಡಲೆ ಬುಟ್ಟಿ ಇನ್ನೆಲ್ಲ ಈಗಲೇ ಹಾಕಬೇಕು. ಫುಲ್ಲು ಮಿಕ್ಸರ್ ಗ್ರೈಂಡರ್ಗೆ ಕಾಯಿ, ಚಕ್ಕೆ, ಲವಂಗ, ಮೆಣಸು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾವು ತರ್ತರಿಯಾಗಿ ಪುಡಿ ಮಾಡಬೇಕು. ಇದು ಫಸ್ಟ್ ಕೆಲಸ. ಎಲ್ಲ ನಾವೇನು ತೊಗೊಂಡಿದ್ದೀವಿ ಹುರ್ಗಡ್ಲೆ, ಅದನ್ನ ಬುಟ್ಟಿನೆಲ್ಲ ಈಗ ಹಾಕಬೇಕು. ನೋಡಿ, ಈಗ ಎಲ್ಲ ಹಾಕೋತಾ ಇದ್ದಾರೆ. ನೋಡಿ, ಈಗ ಹುರ್ಗಡ್ಲೆ ಬುಟ್ಟಿನೆಲ್ಲ ಹಾಕೋಬೇಕು, ಅಂದರೆ ಕೊತ್ತಂಬರಿ ಹುರ್ಗಡ್ಲೆ ಬುಟ್ಟಿನೆಲ್ಲ ಹಾಕೋಬೇಕು. ಪೌಡ್ರ್ ಮಾಡ್ಕೋಬೇಕು. ಈಗ ಒಂದು ತಪ್ಪಲೆಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ನಾವೇನು ಅಲ್ಲಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಂಡು ಬ್ರೌನಿಷ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಪುಡಿ ಮಾಡ್ಕೊಂಡಿದ್ದೀವಲ್ಲ, ಈ ಪುಡಿಗೆ ನಾವು ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಕಡೆ ಇಟ್ಕೋಬೇಕು. ಈಗ ನಾವೇನು ಇಲ್ಲಿ ಈರುಳ್ಳಿ ನಾವು ಏನು ಮಿಕ್ಸ್ ಮಾಡ್ತಿದ್ವಲ್ಲ, ಈ ಈರುಳ್ಳಿ ಚೆನ್ನಾಗಿ ಬ್ರೌನಿಷ್ ಆದಮೇಲೆ ಈ ಮಿಕ್ಸರ್ ಗ್ರೈಂಡರ್ಗೆ ಸ್ವಲ್ಪ ಒಂದಿಷ್ಟು ಈರುಳ್ಳಿ ಬುಟ್ಟಿ ಇನ್ನು ಮಿಕ್ಕಿದೆಲ್ಲ ಹಾಕೋಬೇಕು. ಚೆನ್ನಾಗಿ ಮಿಕ್ಸಲ್ಲಿ ಅಂದರೆ ಗ್ರೈಂಡರಲ್ಲಿ ಚೆನ್ನಾಗಿ ಫುಲ್ಲು ಒಂದು 10 ನಿಮಿಷ ಆದರೂ ಚೆನ್ನಾಗಿ ಏನಂದರೆ ನುಣ್ಣಗೆ ಮಸಾಲ ಮಾಡ್ಕೋಬೇಕು. ಅದು ಮಟನ್ ಚಾಪ್ಸ್ಗೆ, ಇಲ್ಲಾಂದರೆ ತರ್ತರಿ ಆದರೆ ಚೆನ್ನಾಗಿರಲ್ಲ. ಈಗೇನು ನಾವು ಒಂದಿಷ್ಟು ಈರುಳ್ಳಿ ತೊಗೊಂಡಿದ್ವಲ್ಲ, ಅದಕ್ಕೆ ಮಟನ್ ಹಾಕಬೇಕು. ತೊಳೆದು ಇಟ್ಕೊಂಡಿರೋವಂಥ ಮಟನ್ನು ಒಂದಿಷ್ಟು ಈರುಳ್ಳಿ ಅಷ್ಟೇ ಬಿಟ್ಟಿರಬೇಕು ಚಾಪ್ಸ್ಗಂತ, ಇನ್ನೆಲ್ಲ ಅದಕ್ಕೆ ಹಾಕಬೇಕು. ಈಗ ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವೀಗ ಅರ್ಧದಿಂದ ಮುಕ್ಕಾಲು kg ಅಷ್ಟು ತೊಗೊಂಡಿದ್ವಿ. ನೀವು 1.5 kg ತೊಗೊಂಡಿರ್ತೀರ ಅಂದರೆ ಇದೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಇದಾದ ತಕ್ಷಣ ಒಂದು ಚಿಟಿಕೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಪುಡಿ ಉಪ್ಪು ಹಾಕ್ಬಾರ್ದು, ಕಲ್ಲು ಉಪ್ಪು ಹಾಕಬೇಕು. ಕಲ್ಲು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಅಳತೆ ಪ್ರಮಾಣ ಪುಡಿ ಉಪ್ಪು ಹಾಕ್ಬಿಟ್ರೆ ಅದು ಅಳತೆ ಪ್ರಮಾಣ ಎಲ್ಲ ಸರಿಗಿರಲ್ಲ. ಅದಕ್ಕೆ ಪುಡಿ ಉಪ್ಪು ಹಾಕ್ಬಾರ್ದು, ಕಲ್ಲು ಉಪ್ಪು ಹಾಕಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ನಾವೇನು ಗ್ರೈಂಡರಲ್ಲಿ ಮಸಾಲ ಮಾಡ್ಕೊಂಡಿದ್ವಲ್ಲ, ಆ ಮಸಾಲಾನ ತೆಗೆದು ಈ ಮಟನ್ ಚಾಪ್ಸ್ಗೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಒಂದು ಅರ್ಧ ಗಂಟೆ ತೆಗೆದ ತಕ್ಷಣ ನೋಡಿ, ಈ ಥರ ಕುದೀತಾ ಇರಬೇಕು. ಈ ಥರ ಕುದಿ ಬಂದ್ರೇ ಚೆನ್ನಾಗಿರುತ್ತೆ ಅಂತ ಅರ್ಥ. ಅಂದರೆ ಕರೆಕ್ಟಾಗಿ ಬಂದೈತೆ, ನಾವು ಹಾಕಿರೋ ಮಸಾಲೆ ಎಲ್ಲ ಅಂತ ಕುದೀತಾ ಇರಬೇಕು. ಮಟನ್ ಎಲ್ಲ ಬೆಂದಿರಬೇಕು, ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಆಮೇಲೆ ಬೇಕಾದ್ರೆ ನೀವು ಗೀ ರೈಸ್, ಇಡ್ಲಿ, ದೋಸೆ, ಚಪಾತಿ, ನಾವೀಗ ಚಪಾತಿ ಮಾಡ್ಕೊಂಡಿದ್ವಿ, ನೀವು ಗೀ ರೈಸ್ ಯಾವ್ದು ಬೇಕಾದ್ರೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೋಡಿ, ಈಗ ನಾವು ಎಲ್ಲ ರೆಡಿಯಾಗಿದೆ ಮಟನ್ ಚಾಪ್ಸು. ಈಗ ಚಪಾತಿಗೆ ಹಾಕೋತಾ ಇದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರಿಬೇಡಿ. ಇದು ಹೆಂಗಿತ್ತು ಅಂತ ಕಮೆಂಟ್ ಹಾಕಿ. ಆಮೇಲೆ ನಿಮಗೆ ಯಾವ ರೆಸಿಪಿ ಬೇಕೋ ಅದು ಕಮೆಂಟ್ ಹಾಕಿ ನಾವು ಮಾಡಿಕೊಡ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡಿ.